ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಈಗ ಶಿವರಾತ್ರಿ ಬರ್ತಾ ಇದೆ. ಸೊ ಹಾಗಾಗಿ ನಾವು ಶಿವರಾತ್ರಿಗೆ ಸ್ವೀಟ್ ಏನಾದರೂ ಮಾಡಬೇಕು ಅಥವಾ ನೈವೇದ್ಯಕ್ಕೆ ಇಡಬೇಕು. ಏನು ಮಾಡ್ತೀವಿ? ರವೆ ಉಂಡೆ ಮಾಡ್ತೀವಿ ಅಥವಾ ಸಜ್ಜಿಗೆ ಮಾಡ್ತೀವಿ. ಈ ರೀತಿ ಸ್ವೀಟ್ ಏನಾದರೂ ಮಾಡ್ತಾ ಇರ್ತೀವಿ. ಸೊ ನೈವೇದ್ಯಕ್ಕೆ ನಾವು ರವೆ ಹಲ್ವಾ ಕೂಡ ಮಾಡಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಮಾಡೋದು ತೋರಿಸ್ಕೊಡ್ತೀನಿ. ರವೆ ಹಲ್ವಾಗೆ 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆನೇ ಹಲ್ವಾಗೆ ತುಂಬಾ ಚೆನ್ನಾಗಿರೋದು. 1 ಕಪ್ಪು ಚಿರೋಟಿ ರವೆಗೆ 1 ಕಪ್ಪು ಸಕ್ಕರೆ ಬೇಕು. 1 ಕಪ್ಪು ಸಕ್ಕರೆ ಹಾಕಿದರೆ 1 ಕಪ್ಪು ತುಪ್ಪ ನಮಗೆ ಸರಿಯಾದ ಅಳತೆಯನ್ನು ಬರುತ್ತೆ. ಈಗ 1 ಕಪ್ಪು ತುಪ್ಪ ಹಾಕೋತಾ ಇದ್ದೀನಿ. ಅಲ್ಲಿ ನಾನು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಬಾದಾಮಿ. ಇದು ನಾವು ಚೆನ್ನಾಗಿ ಹುರ್ಕೋಬೇಕು. ಹಲ್ವಾದಲ್ಲಿ ಹುರಿದು ಹಾಕಿದರೆ ಒಳ್ಳೆ ಗರಿ ಗರಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಗೋಡಂಬಿ ಕಲರ್ ಬಂದಿದೆ, ತೆಕ್ಕೊಂಬಿಡೋಣ. ಈಗ 1 ಕಪ್ಪು ಚಿರೋಟಿ ರವೆ ಇದನ್ನು ಹಾಕ್ಕೋಬೇಕು. ನಾವು ಕಮ್ಮಿ ಉರಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲೇ. ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು ರವೆನ. ಈಗ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ, 1 ಸ್ಪೂನಷ್ಟು ಕಡಲೆ ಹಿಟ್ಟು. ತುಪ್ಪದಲ್ಲೇ ರವೆ 3ರಿಂದ 4 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಆವಾಗ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದೇ ಅಳತೆ ಕಪ್ಪಲ್ಲಿ ಒಟ್ಟಿಗೆ ನೀರು ಹಾಕಬೇಕು ಒಂದೇ ಸಲ. ಹಾಗಾಗಿ ಇನ್ನೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ, ಬೌಲ್ಗೆ 3 ಕಪ್ ಅಷ್ಟು ನೀರು ಹಾಕ್ಕೋಬೇಕು. ಮೂರು ಕಪ್ ನೀರಷ್ಟು ತೊಗೊಂಡಿದ್ದೀನಿ ನಾನು. ಒಟ್ಟಿಗೆ ಹಾಕಬೇಕು. ಈಗ ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡು ಒಳ್ಳೆ ಘಮ ಬರ್ತಾಯಿದೆ ರವೆದು. ಈ ರೀತಿ ಮರಳಾಗಿ ಆಗಬೇಕು. ಮತ್ತು ತುಪ್ಪ ಸಹ ಕುದಿಯೋದು ಸಹ ಸ್ವಲ್ಪ ಕಮ್ಮಿ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ರವೆ ಹುರ್ಕೊಂಡು ಆಗಿದೆ ಅಂತ. ಈಗ ನಾನು 3 ಕಪ್ಪು ನೀರಷ್ಟು ಒಟ್ಟಿಗೆ ಹಾಕೋತೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತಳ ಹಿಡಿದಿರ ನಾವು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಒಂದು ಸ್ವಲ್ಪ ಮುಚ್ಚಿಡಬೇಕು, ಒಂದು 2-3 ನಿಮಿಷ. ಅಲ್ಲಿವರೆಗೂ ನಾವು ಏಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 6 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಜಜ್ಜಿ ಇಟ್ಕೊತೀನಿ ಅಲ್ಲಿವರೆಗೂ. ಸೊ ಒಳಗಿಂದ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಸೊ ನಮಗೆ ಸರಿಯಾದ ಹದ ಬಂದಿದೆ. ಈ ರೀತಿ ಮಾಡಿಕೊಂಡ್ರೆ ಸರಿಯಾದ ಹದ ಹಾಕ್ಕೊಂಡು ಮಾಡಿಕೊಂಡ್ರೆ ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ನಾವು ಇಟ್ಟರು ಸಾಫ್ಟಾಗಿ ಇರುತ್ತೆ, ಗಟ್ಟಿ ಆಗಲ್ಲ. ನಾನು ಕೇಸರಿ ದಳ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಅದನ್ನು ನೆನೆಗೆ ಇಟ್ಟಿದ್ದೆ. ಸೊ ಇದನ್ನು ಹಾಕ್ಕೋಬೇಕು. ಈ ರೀತಿ ತಳ ಬಿಟ್ಕೊತಾ ಬರಬೇಕು. ನೀಟಾಗಿ ಗಂಟಿಲ್ಲದೆ ಆಗುತ್ತೆ. ಈಗಲೇ ಒಳ್ಳೆ ಕಲರ್ ಬಂದಿದೆ. ಈಗ ರವೆ ಹಲ್ವಾಗೆ ಕೋವಾ ಹಾಕ್ಕೋಬೇಕು. ಕೋವಾ ಹಾಕ್ಕೊಂಡ್ಮೇಲೆ ಈಗ 1 ಕಪ್ಪು ಸಕ್ಕರೆ ಹಾಕ್ಕೋಬೇಕು. ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಹಾಕಿದ ತಕ್ಷಣ ಇನ್ನೂ ಒಳ್ಳೆ ಕಲರ್ ಬರುತ್ತೆ. ಸಕ್ಕರೆ ಕರಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಶಿವರಾತ್ರಿಗೆ ಅಥವಾ ಯಾವುದೇ ಹಬ್ಬ ಪೂಜೆಗಳಿಗೆ ಇದನ್ನು ಬೇಗ ಆಗುತ್ತೆ. ಇದನ್ನು ನೈವೇದ್ಯಕ್ಕೆ ಇಡ್ಬೋದು ನಾವು. ಸೊ ನಾವು ಉಪವಾಸ ಇದ್ದರೂ ಸಹ ಇದನ್ನು ತೊಗೋಬೋದು, ಉಪವಾಸ ಇರೋರು. ಸಕ್ಕರೆ ಕೂಡ ಈಗ ಕರಗಿದೆ ಚೆನ್ನಾಗಿ. ಈಗ ನಾನು ಏಲಕ್ಕಿ ಪುಡಿನ ಜಜ್ಜಿ ಇಟ್ಕೊಂಡಿರೋ ಏಲಕ್ಕಿನ ಹಾಕ್ಕೋತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀನಿ. ನಾನೆಲ್ಲ ಹುರ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದ್ರಾಕ್ಷಿ,
ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ತುಪ್ಪ ಬಿಟ್ಕೊಂಡಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಎಲ್ಲ ರೆಡಿಯಾಗಿದೆ. ಸೊ ರವೆ ಹಲ್ವಾ ತಯಾರಾಗಿದೆ. ಮೇಲ್ಗಡೆ ಸ್ವಲ್ಪ ನಾನು ಪಿಸ್ತಾ ಹಾಕೋತೀನಿ. ಸೊ ರವೆ ಹಲ್ವಾ ತಯಾರಾಗಿದೆ. ನಾವು ಈ ರೀತಿ ಮಾಡಿಕೊಂಡು ನೈವೇದ್ಯ ಕೂಡ ಇಡ್ಬೋದು, ಅಥವಾ ಉಪವಾಸ ಇದ್ದಾಗ ನಾವು ಇದನ್ನು ಉಪವಾಸದ ಜೊತೆ ಇದನ್ನು ಸಹ ನಾವು ತೊಗೋಬೋದು. ಫಲಹಾರದ ಜೊತೆಗೆ ಫ್ರೂಟ್ಸ್ ಜೊತೆ ಇದನ್ನು ಸ್ವಲ್ಪ ಒಂದು 2 ಸ್ಪೂನ್ 3 ಸ್ಪೂನ್ ಅಷ್ಟು ಪ್ರಸಾದ ತೊಗೋಬೋದು. ಸೊ ಇದು ನಾವು ಹಲ್ವಾ ಮಾಡಿಕೊಂಡು ರವೆ ಹಲ್ವನ ಮಾಡಿಕೊಂಡು ನೈವೇದ್ಯಕ್ಕೆ ಇಡ್ಬೋದು. ಈಗ ಶಿವರಾತ್ರಿ ಬರ್ತಾ ಇದೆ, ಆಗಲೇ ಹೇಳಿದೆ ಶಿವರಾತ್ರಿ ಬರ್ತಾ ಇದೆ. ಈ ರೀತಿ ನಾವು ನೈವೇದ್ಯಕ್ಕೆ ಮಾಡಿಕೊಂಡು ನಾವು ಉಪವಾಸಕ್ಕೂ ಸಹ ನಾವು ಇದನ್ನು ತಿನ್ಬೋದು ಉಪವಾಸ ಇದ್ದಾಗ. ಸೊ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಬೇಗ ಕೂಡ ಆಗುತ್ತೆ, ಏನೂ ಪಾಕ ಹಿಡಿಯೋದಿಲ್ಲ, ಎಂಥದ್ದಿಲ್ಲ. ಒಂದೇ ಬಾಣಲೆಯಲ್ಲಿ ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆ ಕುದಿಸೋದು, ತುಂಬ ಈಸಿ ಆಗುತ್ತೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿಗೆ ನೋಡ್ತಾಯಿರಿ.